അധ്വാനിച്ച നമ്മുടെ എല്ലാവരുടെയും പ്രിയങ്കരനായ ശ്രീ വിജേഷിനെ ഈ വേദിയിലേക്ക് ക്ഷണിച്ചുള്ളൂ. ಸ್ವಾಗತ ಮುಂದೆ ನಿಂತ್ಕೊಂಡಾಗ ನನಗೆ ಮುಂಚೆ ನೆನಪು ಬರೋದು ನಮ್ಮ ಸಮಾಜದ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕಂದರೆ ನಾನು ಮಾತಾಡೋದು ನಮ್ಮ ಅತಿಥಿಗಳಿಗೆ ತಿಳ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮದು 12 ವರ್ಷ ಮುಂಚೆ ಈ ಸಮಾಜ ಸ್ಟಾರ್ಟ್ ಮಾಡಿದಾಗ ಒಂದು 20 ಫ್ಯಾಮಿಲಿ ಇತ್ತು ಅಷ್ಟೇ. ಇವತ್ತು ಅದೇ ಫ್ಯಾಮಿಲಿ ಇಷ್ಟು ಜನ ಸೇರಿ ಆಲ್ಮೋಸ್ಟ್ ಒಂದು 300 ಫ್ಯಾಮಿಲಿ ಬರುವಷ್ಟು 300 ಫ್ಯಾಮಿಲಿಯಾಗಿ ಈ ಇದಕ್ಕೆ ಸೇರಿಕೊಂಡಿದೆ. ಓಣ ಹಬ್ಬವು ಈಗ ನಾವು ನೋಡುವಾಗ ಮುಂಚೆ ಎಲ್ಲ ಕೇರಳದಲ್ಲಿ ಆಚರಣೆ ಮಾಡ್ತೀವಿ. ನಮ್ಮ ಮಹಾಬಲಿ ನಮ್ಮನ್ನು ನೋಡಲು ಬರುವ ಒಂದು ದಿವಸ ಅಂತ ಹೇಳ್ಕೊಂಡು ಕೇರಳದಲ್ಲಿ ಎಲ್ಲ ನಾನಾ ಜಾತಿ ಮತಸ್ಥರು ಓಣ ಹಬ್ಬ ಮಾಡ್ತಾ ಇದ್ರು. ಈಗ ನೋಡ್ತಾ ಇದೆ ಅಂದರೆ ಹೋಗ್ತಾ ಹೋಗ್ತಾ ಬೆಳೀತಾ ಎಲ್ಲಿ ಮಲಯಾಳಿ ಇದೆ, 4 ಫ್ಯಾಮಿಲಿ ಮಲಯಾಳಿ ಎಲ್ಲಿದೆ ಅಲ್ಲಿ ಓಣಂ ಹಬ್ಬ ಸ್ಟಾರ್ಟ್ ಆಯಿತು. ಅದರ ಆಮೇಲೆ ಏನಾಗ್ತಾ ಇದೆ ಅಂದರೆ ಓಣಂ ಈಗ ವರ್ಲ್ಡ್ ವೈಡ್ ಎಲ್ಲಿ ಹೋದ್ರೂ ನಡೆಯುತ್ತೆ. ಮಲಯಾಳಿ ಇಲ್ಲಾಂದ್ರೂ ಓಣಂ ಆಗ್ತಾ ಇದೆ. ಯಾವುದೇ ಹಾಸ್ಪಿಟಲ್ ತಗೊಂಡು 4 ಜನ ಮಲಯಾಳಿ ಇದ್ರೆ ಅವರು ಉಳಿದವರೆಲ್ಲ ಸೇರ್ಕೊಂಡು ಓಣಂ ಹಬ್ಬ ಮಾಡ್ತಾರೆ. ಏಕೆಂದರೆ ಓಣಂ ಒಂದು ಭಾಷೆಯನ್ನು ಬಿಟ್ಟು ಜಾತಿ ಎಲ್ಲ ಬಿಟ್ಟು ಒಂದು ಎಲ್ಲರಿಗೂ ತಿಳ್ಕೊಳ್ಳುವಂಥ, ಎಲ್ಲರೂ ಸೇರುವಂಥ, ಎಲ್ಲರೂ ಸೇರಿ ಖುಷಿಯಾಗಿ ಹಬ್ಬ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಓಣಂ ಸದ್ಯ ಇರುತ್ತೆ. ಅದನ್ನ ಸವಿದು ಎಲ್ಲರೂ ನಮ್ಮ ಮನೆಗೆ ವರ್ಷಕ್ಕೆ ಒಂದೊಂದು ಸಲ ಹೋಗುವಂಥ ಒಂದು ಓಣ ಹಬ್ಬ. ಈ ಓಣ ಹಬ್ಬ ಈಗ ಇದಕ್ಕೆ ಬರುವಂತ ನಾವು ಇಲ್ಲಿ ಸೇರುವಾಗ ನಾವು ಮುಖ್ಯ ಅತಿಥಿಯಾಗಿ ನಮ್ಮ MLA ಅವರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಗೊತ್ತಿರೋಂಗೆ 20 ವರ್ಷ ಆಯಿತು ನಾನು ಉತ್ತರಳ್ಳಿ ಬಂದು 2008ರಿಂದ ಅವರು ಗೆಲ್ಲುತ್ತಲೇ ಬಂದಿದ್ದಾರೆ, ಶಾಸಕರಾಗಿ ಗೆಲ್ಲುತ್ತಾ ಬಂದಿದ್ದಾರೆ. ಅವ್ರನ್ನ ಹ್ಯಾಟ್ರಿಕ್ ಸರ್ದಾರ ಅಂತ ಕರೀತಾರೆ. ಆಮೇಲೆ ಅವರು ಮುಂದಿನ ಕೂಡ ನಮಗೆ ಈ ಉತ್ತರಲ್ಲಿ ಏನೇ ಆದರೂ ಮುಂಚೆ 20 ವರ್ಷ ಮುಂಚೆ ಬಂದಾಗ ಈ ಉತ್ತರಲ್ಲಿ ಹೀಗಿರಲಿಲ್ಲ. ಮುಂಚೆ ಬಂದಂಥವ್ರಿಗೆ ಗೊತ್ತಿದೆ. ಏಕೆಂದರೆ ಇಷ್ಟೊಂದು ವಿಕಸನವಾಗಿ ಡೆವಲಪ್ಮೆಂಟ್ ಆಗಿರಲಿಲ್ಲ ಉತ್ತರಲ್ಲಿ. ಇವು ನಮ್ಮ MLA ಅವರು ಗೆದ್ದು ಬಂದಮೇಲೆ ಈಗ ನಾವು ನೋಡ್ತಾ ಇದ್ದೀವಿ ಉತ್ತರಲ್ಲಿ ಅದಕ್ಕೂ ಇದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ಉತ್ತರಲ್ಲಿ ಒಂದು ಲೆಕ್ಕದಲ್ಲಿ ನಾವು ಇಲ್ಲಿ ಸೇರಲು ಕೂಡ, ಯಾಕೆಂದರೆ ಅವರ ವಿಕಸನದಿಂದ ಇಷ್ಟೊಂದು ಅಪಾರ್ಟ್ಮೆಂಟ್ಗಳು, ಇಷ್ಟೊಂದು ಸಮುಚ್ಚಯಗಳು ಬಂದಿರುತ್ತಲೇ ನಾವು ಕೇರಳದಿಂದ ಇಷ್ಟು ಜನ ಬಂದು ಇಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಬಂದಿರೋದು ಕೂಡ. ಆದ್ರಿಂದ ಅವರು ಅದೇ ಥರ ಇವತ್ತು ಕೇರಳ ಸಮಾಜ ನಮ್ದು ಮಾತ್ರ ಅಲ್ಲ, ಕೊತ್ತನೂರು, JP ನಗರು ತುಂಬ ಕಡೆಯೂ ಅವರು ಅಲ್ಲೂ MLA. ಬೆಂಗಳೂರು ಸೌತ್ ಅಂದ್ರೆ ವಿಶಾಲವಾಗಿರುವಂಥದ್ದು, ಅಲ್ಲೂ ಕೂಡ ಅವರೇ MLA. ಅವರು ಕರೆದಿದ್ದಾರೆ ಅವ್ರನ್ನ. ಆದರೆ ಅವರು ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನೋಡಿ ನಮ್ಮ ಇದಕ್ಕೆ ಅವರು ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಅದಕ್ಕೆ ನಾವು ನಮ್ಮ ಉತ್ತರಳ್ಳಿ ಕೇರಳ ಸಮಾಜದ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ಥರ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ರಮೇಶ್ ರಾಜ್ ಅವರು ಕೂಡ ನಮ್ಮ ಆತ್ಮೀಯರೇ, ನಮ್ಮ ಎಲ್ಲರಿಗೂ ಸ್ಪಂದಿಸುವಂದರೆ ಅವರು ಇಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಮಂಜುನಾಥ್ ಸರ್ JDS ನಾಯಕರವರು ಪದ್ಮಾನಗರದಲ್ಲಿ ನಿಮಗೆ ಅಲ್ಲಿ ಆ ಕಡೆ ಇರೋರಿಗೆಲ್ಲ ಗೊತ್ತಿದೆ. ಅವರು ಕೂಡ 20 ವರ್ಷದಿಂದ ನನಗೆ ತುಂಬ ಆತ್ಮೀಯರು. ಅವ್ರನ್ನೂ ಕೂಡ ನಾನು ಇದಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ಥರ ನಮ್ಮ ಈ ಬಿಲ್ಡಿಂಗು ನಮಗೆ ಇದನ್ನು ಕೊಟ್ಟವರು ಅವರು ನಿಮಗೆ ಎಲ್ಲ ವರ್ಷ 4-5 ವರ್ಷದಿಂದ ಇಲ್ಲಿರೋರಿಗೆಲ್ಲ ಪರಿಚಯನೇ. ಆದರೂ ಕೂಡ ನಮ್ಮ ವಿಜಯಕುಮಾರ್ ಬಾಬು ಸರ್ ಅವರನ್ನು ಕೂಡ ನಾನು ಈ ಸಮಾಜಕ್ಕೆ ಇದು ಮಾಡ್ತಾ ಇದ್ದೇನೆ. ಅದೇ ಥರ ನಮ್ಮ ಗಂಗಣ್ಣನವರು ಅವ್ರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮುರುಗೇಶ್ ಅವರು ರತ್ನಗಿರಿ ದೇವಸ್ಥಾನ ಟ್ರಸ್ಟಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಆಮೇಲೆ ನಮ್ಮ ಶ್ರೀನಾಥ್ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೋಹನ್ ಅವರು ಕೂಡ, ಅದೇ ಥರ ರವಿ ಅವರು, ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾ, ಡಾಕ್ಟರ್ ವೆಂಕಟೇಶ್ ಅವರು ಕೂತಿದ್ದಾರೆ, ಅವ್ರನ್ನೂ ಕೂಡ ಸ್ವಾಗತ ಮಾಡ್ತಾ, ಆಮೇಲೆ ಇಲ್ಲಿ ನಮ್ಮ ಮೇನ್ ಆಗಿ ಅಂದರೆ ನಮ್ಮ ಸಮೂಹ ನಮಗೆಲ್ಲ ಬಂದ ನಿಮ್ಮನ್ನೇ ಸ್ವಾಗತ ಮಾಡಬೇಕು. ನಾನು ಆ್ಯಕ್ಚುಲಿ ಅಧ್ಯಕ್ಷರಾಗಿ ನಿಮ್ಮನ್ನೆಲ್ಲರೂ ಸ್ವಾಗತ ಮಾಡ್ತಾ, ನಾನು ಕಾಲಾವಕಾಶ ಟೈಮ್ ಜಾಸ್ತಿ ಇಲ್ಲದಿರೋದ್ರಿಂದ ಆದಷ್ಟು ಬೇಗ ಇದು ಪ್ರೋಗ್ರಾಮ್ ಮುಗಿಸೋದ್ರಿಂದ ನಾನು ನನ್ನ ಸ್ವಾಗತ ಮಾಡಿಕೊಂಡು ಇಲ್ಲಿಗೆ ಕೊನೆಗೊಳಿಸ್ತೇನೆ. ನಮಸ್ಕಾರ. ಈಗ ನಮ್ಮನ್ನು ಮಾತಾಡಲಿಕ್ಕೆ ನಾನು ಮುಖ್ಯ ಅತಿಥಿಗಳು ಒಂದು ಇಬ್ಬರನ್ನ ಕರೀತಾ ಇದ್ದೀನಿ. ಅಥವಾ ನಮ್ಮ ರಮೇಶ್ ರಾಜ ಯಾರಾದರೂ ಒಬ್ಬರು MLA ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. Welcome sir. Welcome the former corporator Mr. Ramesh sir. Give me some smart notes for ಇವತ್ತಿನ
ಓಣಂ ಹಬ್ಬದ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ತಿಳಿಸ್ತಾ, ಈ ಸಂಸ್ಥೆಯ ಪೇಟ್ರನ್ ಅಧ್ಯಕ್ಷರಾದಂಥ ಮುರಳಿಯವರೇ, ಅಧ್ಯಕ್ಷರಾದಂಥ ಲಿಜೇಶ್ ಅವರೇ, ಸೆಕ್ರೆಟರಿ ಅವರಾದ ರಜಿತ್ ಅವರೇ ಹಾಗೂ ನವೀಸ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಆತ್ಮೀಯರು ಅಂತ ಕೃಷ್ಣಪ್ಪಣ್ಣವರೇ, ಅದೇ ರೀತಿ ನಮ್ಮೆಲ್ಲ ಬಳಗದ ಸ್ನೇಹಿತರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಆತ್ಮೀಯ ಸ್ನೇಹಿತರಾದಂಥ ವಿಜಯ್ ಕುಮಾರ್ ಅವರೇ, ವಾರ್ಡಿನ ಅಧ್ಯಕ್ಷರು, ಆತ್ಮೀಯರಾದಂಥ ಗಂಗಣ್ಣವರೇ, ಹಾಗೆ ನಮ್ಮ ಈಗಿನ ಕೋಯಲೇಷನ್ ಸರ್ಕಾರದ ಆತ್ಮೀಯ ಸದಸ್ಯರಾದಂಥ JDS ಸದಸ್ಯರಾದಂಥ ಮಂಜಣ್ಣವರೇ, ಹಾಗೂ ನಮ್ಮ ಪ್ರತಿಗಿರಿ ದೇವಸ್ಥಾನದ ಟ್ರಸ್ಟಿಗಳಾದಂಥ ಮುರುಗೇಶ್ ಅವರೇ, ಆತ್ಮೀಯರು ಸ್ನೇಹಿತರಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ, ಶ್ರೀರಾಮ್ ಅವರೇ, ಮೋಹನ್ ಅವರೇ, ರವಿ ಅವರೇ, ಇನ್ನುಳಿದಂತೆ ಎಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಸಂಘದ ಎಲ್ಲ ಸದಸ್ಯರೇ ಹಾಗೂ ಪದಾಧಿಕಾರಿಗಳೇ. ಇಡೀ ನಮ್ಮ ಭಾರತ ದೇಶದಲ್ಲೇ ಅನೇಕ ರಾಜ್ಯಗಳಿಗೆ ಆಯಾ ರಾಜ್ಯಕ್ಕೆ ತಕ್ಕಂಗೆ ಒಂದೊಂದು ಹೆಸರಿರ್ತದೆ. ಆದರೆ ಕೇರಳದ ಜೊತೆಗೆ ಅಲ್ಲಿನ ಸಂಸ್ಕೃತಿ ಮತ್ತು ಅಲ್ಲಿನ ಜನರ ಆ ದೇವದ ಭಕ್ತಿಯ ಪ್ರತೀಕವಾಗಿ ಕೇರಳನ ದೇವರ ನಾಡು ಅಂತ ಹೇಳ್ತಾರೆ. ದೇವರ ನಾಡು ಅಂತ ಹೇಳೋದು ಕೇರಳಕ್ಕೆ ಮಾತ್ರ. ಬೇರೆ ರಾಜ್ಯಗಳಿಗೆ ಕೇಳ್ತಕ್ಕಂಥ ಹೆಸರುಗಳಿಗೂ ಕೇರಳಕ್ಕೆ ಕೇಳ್ತಕ್ಕಂಥ ಹೆಸರು ಭಾಳ ವ್ಯತ್ಯಾಸ ಇದೆ. ಅದು ಯಾಕೆ ಅಂತಂದರೆ ಕೇರಳದವರಲ್ಲಿ ದೇವರ ಬಗ್ಗೆ ಅಷ್ಟೊಂದು ಭಕ್ತಿ ಇದೆ, ಅಷ್ಟೊಂದು ಶ್ರದ್ಧೆ ಇದೆ. ಅವರು ದೇವರು ಅಂತಂದರೆ ಆ ಪೂಜೆ ಪುರಸ್ಕಾರ ಮತ್ತು ಅಲ್ಲಿ ನೆಲೆಸಿರ್ತಕ್ಕಂಥ ಆ ಭಗವಂತರು ಆ ಪವರ್ ಅಷ್ಟಿದೆ. ಆ ಭಗವಂತನ ಪವರ್ ಭಾಳ ಇದೆ. ಅಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ದೇವರುಗಳ ಪವರ್ ಅಷ್ಟಿದೆ. ಈ ಓಣಂ ಆಚರಣೆಯನ್ನು ಕೇರಳದಲ್ಲಿ ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 16ರವರೆಗೂ ಆಚರಣೆ ಮಾಡ್ತಾರೆ. ಅದು ಸುಗ್ಗಿ ಕಾಲ ಅಂತ ಆಚರಣೆ ಮಾಡ್ತಾರೆ. ನಾವಿಲ್ಲಿ ಜನವರಿಯಲ್ಲಿ ಆಚರಣೆ ಮಾಡ್ತೀವಿ. ಕೇರಳದಲ್ಲಿ ಸೆಪ್ಟೆಂಬರಲ್ಲಿ ಆಚರಣೆ ಮಾಡ್ತಾರೆ. ಆ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೂಡ ಕೊನೆ, ರೈನಿ ಸೀಸನ್, ಎಂಡ್ ಆಫ್ ದಿ ಸೀಸನ್ ಅಂತೇಳಿ ಆಚರಣೆ ಮಾಡ್ತಾರೆ ಕೇರಳದಲ್ಲಿ. ಕೇರಳದ ಎಲ್ಲರೂ, ಈವನ್ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಅವರು ಯಾವ ಕೆಲಸ ಮಾಡ್ತಾ ಇರ್ತಾರೋ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡ್ತಾರೆ. Our beloved, respectful Vijay Kumar sir. Sir, give me some great advice and your wishes, sir. ಆತ್ಮೀಯ ಎಲ್ಲ ಕೇರಳದ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿಗೆ ಓಣಂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಉತ್ತರ ಕೇರಳ ಸಮಾಜ ಭಾಳ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ವಿಶೇಷವಾಗಿ ಇದನ್ನು ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ಒಂದು ಓಣಂ ಹಬ್ಬಕ್ಕೆ ಈಗಾಗಲೇ ವೇದಿಕೆಯಲ್ಲಿ ಆಸೀನರಾದ ಜನಪರ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಶಾಸಕರು. ಯಾಕೆಂದರೆ ನಮ್ಮ ಶಾಸಕರು ಎಲ್ಲ ಜಾತಿಯವರ ಜೊತೆಗೆ, ಎಲ್ಲ ಧರ್ಮದವರ ಜೊತೆಗೆ, ಎಲ್ಲ ಭಾಷೆಗಳ ಜೊತೆಗೂ ಭಾಳಷ್ಟು ಒಡನಾಟ ಇಟ್ಟಿದೆ. ಯಾಕಂದರೆ ನಮ್ಮ ಕ್ಷೇತ್ರನೇ ಎಲ್ಲ ಭಾಷಿಕರು ಇರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಹಾಗಾಗಿ ಅವರು ಭಾಳಷ್ಟು ಒತ್ತಡದಲ್ಲಿ ಬೇರೆ ಬೇರೆ ಕೆಲಸ ಇದ್ದು ಕೂಡ ಈ ಸಮಾಜದ ಒಂದು ಕಾರ್ಯಕ್ರಮಕ್ಕೆ ಹೋಗೋಟ್ಟು ಬಂದಿದ್ದಾರೆ. ನಮ್ಮ ನಾಯಕರು, ನಮ್ಮ ಆತ್ಮೀಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದಂಥ ಕೃಷ್ಣಪ್ಪಣ್ಣ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸಕ್ತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಟೈಮ್ ಕಡಿಮೆ ಇದೆ, ಗಾಳಿ ಎಲ್ಲರ ರಾಮೇಶ್ವರ ಹೇಳಿದರೆ ಓಣಂ ಹಬ್ಬ ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ಕೇರಳಿಗರು ಎಲ್ಲಿರ್ತಾರೋ ಇಡೀ ಪ್ರಪಂಚದಾದ್ಯಂತ ಇವತ್ತಕ್ಕೆ ಓಣಂ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಓಣಂ ಹಬ್ಬದ ಬಂದಿರುವಂಥ ನನ್ನೆಲ್ಲ ಹಿರಿಯರೇ, ಸ್ನೇಹಿತರೇ, ಶ್ರದ್ಧೆಯ ತಾಯಂದಿರೇ, ಭಾಳ ವಿಶೇಷವಾಗಿ ಇವತ್ತು ಓಣಂ ಹಬ್ಬವನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಭಾಳ ಚೆನ್ನಾಗಿ ಆಚರಣೆಯನ್ನು ಮಾಡ್ತಿದ್ರ. ತಮಗೆ ಓಣಂ ಹಬ್ಬದ ಶುಭವನ್ನು ಕೋರ್ತಾ, ವೇದಿಕೆ ಮೇಲಿರುವ ನಿಮ್ಮೆಲ್ಲರ ಸ್ನೇಹಿತರಾದಂಥ ಕಾರ್ಪೊರೇಟರ್ ಆಗಿದ್ದಂಥ ರಮೇಶ್ ರಾಜ್ ಅವರೇ, ವಿಜಯ್ ಕುಮಾರ್ ಅವರೇ, ಮಂಜುನಾಥ್ ಅವರೇ, ಗಂಗಣ್ಣವರೇ, ಮುರುಗೇಶ್ ಅವರೇ, ವಿಜಯ್ ಅವರೇ,
ಶ್ರೀರಾಮ್ ಅವರೇ, ಮೋಹನ್ ಅವರೇ, ರವಿ ಅವರೇ, ನನಗೆ ಮೊದಲನೇದಾಗಿ ಭಾಳ ಪ್ರೀತಿಯಿಂದ ಮುರಳಿಯವರು ನಮಗೆ ಭಾಳ ಹಳೆಯ ಪರಿಚಯ. ಒಂದು ಫೌಂಡೇಶನನ್ನು ಭಾಳ ಚೆನ್ನಾಗಿ ಎಲ್ಲ ಕೇರಳದವ್ರನ್ನ ಸೇರಿಸಿ ಶುರು ಮಾಡಿರೋದು. ಮೊದಲನೇದಾಗಿ ಅವರಿಗೆ ಶುಭವನ್ನು ಕೋರ್ತಾ, ಈಗ ಅವರೇನೋ ಫೌಂಡೇಶನ್ ಆಗಿದ್ದಾರೆ, ಆದರೆ ಅಧ್ಯಕ್ಷರು ಭಾಳ ಚೆನ್ನಾಗಿ ರಾಜೇಶ್ ಅವರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರೆ, ಅದು ಭಾಳ ಗ್ರೇಟ್. ರೈತ ಅವರು ಮತ್ತು ನವಾಸ್ ಅವರು ಯಾವುದೇ ಸಂಸ್ಥೆ ಸ್ಟಾರ್ಟ್ ಮಾಡೋದು ಭಾಳ ಈಸಿ, ಬಟ್ ಅದು ರನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಭಾಳ 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 ಇಂಪಾರ್ಟೆಂಟ್. ಅದರಲ್ಲೂ ನಮಗೆ ಕೇರಳದವರು ಅಂತಂದರೆ ಮೊದಲನೇದಾಗಿ ಒಂದು ಹೊಸ ಲೇಔಟ್ ಶುರುವಾದರೆ ಅದು ಫಸ್ಟು ಕೇರಳ ರಾಜಸ್ಥಾನವರು ಫಸ್ಟ್ ಲ್ಯಾಂಡ್ ಆಗ್ತಾರೆ, ಆಮೇಲೆ ಮಿಗ್ದವರೆಲ್ಲ ಲ್ಯಾಂಡ್ ಆಗ್ತಾರೆ. ಎಲ್ಲೇ ಮಾಡಿ ಯಾವುದೇ ಲೇಔಟಿಂದ ಹಿಡ್ದು ಯಾವುದೇ ರಾಜ್ಯದಿಂದ ಹಿಡ್ದು ಯಾವುದೇ ಮೂಲೆಯಾದರೂ ಮೊದಲನೇ ಎಂಟ್ರಿ ನಿಮ್ಮದು, ಎರಡನೇ ಎಂಟ್ರಿ ರಾಜಸ್ಥಾನ, ಮಿಗ್ದವರೆಲ್ಲ ನಾವೇನು ಎಂಟ್ರಿ ಆಗ್ತೀವಿ. ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಂಡು, ಅದರಲ್ಲೂ ಕೇರಳದಲ್ಲಿ ದೇವರ ಬಗ್ಗೆ ಎಷ್ಟು ಭಕ್ತಿ ಇದೆಯೋ ಅದು 4% ನಿಮಗೆ ಸರಸ್ವತಿ ಭಾಳ ಚೆನ್ನಾಗಿ ಬಂದು, ಎಲ್ಲರೂ ವಿದ್ಯಾವಂತ, ಭಾಳ ಸಮಯ ಪ್ರಜ್ಞೆಯರು, ಬುದ್ಧಿವಂತರು. ನಾವು ಉತ್ತರಳ್ಳಿಯಿಂದ ಸಿಟಿ ಮಾರ್ಕೆಟ್ ಕಡೆ ಹೋಗೋಕ್ಕೆ ಭಯ ಪಡ್ತೀವಿ, ಅದು ಇಡೀ ದೇಶದಲ್ಲೇ ಪ್ರಪಂಚದಲ್ಲೇ ನೀವು ಎಲ್ಲಿ ಬೇಕಾದರೂ ಹೋಗಿ ನಿಮ್ಮ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿಂದ ನಿಮ್ಮ ಕೇರಳದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ಅಣ್ಣ ತಮ್ಮಂದಿರು ತಾಯಂದಿರಿಗೆ ಒಳ್ಳೆಯದನ್ನ ಮಾಡುವಂಥದ್ದು ಭಾಳ ಯಶಸ್ವಿಯಾಗಿ ಮಾಡ್ತೀವಿ. കൂട്ടിക്കൊണ്ടത് കൈയടിച്ച് അവരെ ഒന്ന് പ്രിയമുള്ള സുഹൃത്തുക്കളെ, ഉത്തരേന്ത്യ കേരള സമാജത്തിൻ്റെ കരുത്തരായ സാരഥികൾ, കരുത്തരായ വക്താക്കൾ, അവരെ നമ്മുടെ അതിഥികളെ ഹാരമണിയിക്കുകയാണ്. എല്ലാവരും ഒന്ന് കൈയടിച്ച് അവരെ ഈ മുഹൂർത്തത്തെ, ഈ സന്ദർഭത്തെ, ഈ സമയത്തെ വാക്കുകൾ ವಿಜಯಕುಮಾರ್ ಸರ್ ಮೇಲೆ ಬನ್ನಿ, ದಯವಿಟ್ಟು ನೀವು ಮೇಲೆ ಬನ್ನಿ. ಹಲೋ ಸರ್, ಬನ್ನಿ ಬನ್ನಿ. ಬನ್ನಿ ಸರ್, ಬನ್ನಿ ಸರ್. ഏത് സമയത്തും മാന്യമായി ജോലി ചെയ്യാനും ജീവിക്കാനുമുള്ള അവരുടെ അവകാശങ്ങൾക്ക് വേണ്ടിയുള്ള പോരാട്ടത്തിൽ നമുക്കേവർക്കും ഒന്നിച്ച് കൈകോർക്കാം. ജയ് ഹിന്ദ്.